ತನಿಖಾಧಿಕಾರಿಗಳಿಗೆ ಏರಿಳಿಸಿದ್ದಾರೆ. ಚಾರ್ಜ್ ಶೀಟ್ನ ಪ್ರತಿ ಪಾಯಿಂಟ್ಗೂ ಕೂಡ ಪಾಯಿಂಟ್ ರೈಸ್ ಮಾಡಿ ತನಿಖಾಧಿಕಾರಿಗಳನ್ನ ಕಕ್ಕಾಬಿಕ್ಕಿ ಮಾಡಿದ್ದಾರೆ. ಈ ಮಧ್ಯೆ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ನಾಳೆ ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿ.ವಿ. ನಾಗೇಶ್. ಆದರೆ ತಾನು ಬೆಳೆಯುತ್ತಲೇ ಇತರರನ್ನ ಬೆಳೆಸಬೇಕೆಂಬ ಇರಾದೆಯ ದರ್ಶನ್ ಅವರ ಪಾತ್ರ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾಗಿದ್ರು. ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿ.ವಿ. ನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದ್ರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದ್ರಿಂದ ನಾಳೆಗೆ ಅದನ್ನು ಮುಂದುವರಿಸೋರಿದ್ದೇವೆ. ಒಟ್ಟಾರೆ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿದ್ದು, ನಾಳೆ ತನಿಖಾಧಿಕಾರಿಗಳ ಯಾವ ಲೋಪವನ್ನ ಎತ್ತಿ ಹಿಡಿಯುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಅನ್ನೋದ್ರ ಒಂದು ಕ್ವಿಕ್ ಅಪ್ಡೇಟ್, ಹೈಲೈಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ದರ್ಶನ್ ಪರವಾಗಿ ಇವತ್ತು ಜಾಮೀನು ಅರ್ಜಿ ಅದರ ವಿಚಾರಣೆ ನಡೆಸಿತು ನ್ಯಾಯಾಲಯ. ಅಲ್ಲಿ ಖಡಕ್ ವಾದ ಮಂಡನೆಯನ್ನ ಮಾಡಿದ್ರು ವಕೀಲರಾದ ಸಿ.ವಿ. ನಾಗೇಶ್. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷ್ಯ ಅಂತ ಹೇಳಿ ಯಾವೆಲ್ಲದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ಹೋದ್ರು. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಈ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನ ಇನ್ ಡೀಟೇಲ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಾಗಿದೆ, ಅಂದರೆ ವೀಕ್ಷಕರ ಮುಂದೆ ಇಟ್ಟಾಗಿದೆ. ಇದರಲ್ಲೇ ಕೆಲ ಅಂಶಗಳನ್ನು ಆಯ್ದು ಪ್ರಶ್ನೆಯನ್ನು ಎತ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಪ್ರಮುಖವಾಗಿ ಪೊಲೀಸರು ಆ ಸ್ಥಳದಲ್ಲಿ ಅಂದರೆ ಪಟ್ಟಣಗೆರೆಯ ಶೆಡ್ನಲ್ಲಿ ಸಿಕ್ಕಂತಹ ಮರದ ಕೊಂಬೆ, ಹಾಗೆ ನೈಲಾನ್ ಹಗ್ಗ, ವಾಟರ್ ಬಾಟಲ್, ಬಟ್ಟೆ ಇದನ್ನೇ ಸಾಕ್ಷ್ಯವಾಗಿ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲೂ ಕೂಡ ಇದರದ್ದೇ ಉಲ್ಲೇಖ ಇದೆ. ಪ್ರಕರಣದಲ್ಲಿ ಐ ವಿಟ್ನೆಸ್ ಅಂತ ಹೇಳಿ ಪರಿಗಣಿಸಲಾಗಿರೋದು ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನೇ. ಆದರೆ ಈ ಸೆಕ್ಯೂರಿಟಿ ಗಾರ್ಡ್ನ 164 ಹೇಳಿಕೆ ಇದೆಯಲ್ಲ, ನ್ಯಾಯಾಧೀಶರ ಮುಂದೆ ದಾಖಲಿಸುವಂತಹ ಹೇಳಿಕೆ, ಆತನಿಗೆ ಕನ್ನಡವೇ ಬರೋದಿಲ್ಲ. ಆದರೂ ಕೂಡ ಕನ್ನಡದಲ್ಲಿ ಆತನ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಇದು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕನ್ನಡವೇ ಬಾರದಾತ ಕನ್ನಡದಲ್ಲಿ ಹೇಗೆ ಹೇಳಿಕೆ ಕೊಟ್ಟ, ಅಥವಾ ಅವನು ಬೇರೆಯದ್ದೇ ಭಾಷೆಯಲ್ಲಿ ಹೇಳಿಕೆ ಕೊಟ್ಟಿದ್ರು ಕೂಡ ಅದನ್ನು ಕನ್ನಡದಲ್ಲಿ ದಾಖಲು ಮಾಡಲಾಗಿದೆಯಲ್ಲ, ಆತನ ಗಮನಕ್ಕೆ ತರಲಾಗಿದೆಯೋ, ಆತ ಹೇಳಿದ್ದನ್ನೇ ಕನ್ನಡದಲ್ಲಿ ಬರೆದಿದ್ದಾರೆ ಅನ್ನೋದು ಆ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಈತನ ಗಮನಕ್ಕೆ ತರಲಾಗಿದೆಯಾ? ಈ ರೀತಿಯ ಪ್ರಶ್ನೆಯನ್ನು ನ್ಯಾಯಾಧೀಶರ ಮುಂದೆ ಎತ್ತಿದ್ದಾರೆ ಸಿ.ವಿ. ನಾಗೇಶ್. ಕೇವಲ ಇಷ್ಟು ಮಾತ್ರ ಅಲ್ಲ, ಉದ್ದೇಶಪೂರ್ವಕವಾಗಿ ದರ್ಶನ್ ಅವರನ್ನ ಸಿಕ್ಕಾಕ್ಸೋಕೆ ಪ್ರಯತ್ನ ಮಾಡಲಾಗಿದೆ. ಯಾರು ಸಿಕ್ಸಾಕೋ ಪ್ರಯತ್ನ? ತನಿಖಾಧಿಕಾರಿಗಳೇ ಸಿಕ್ಸಾಕೋ ಪ್ರಯತ್ನವನ್ನ ಮಾಡಿದ್ದಾರೆ, ಪೊಲೀಸರೇ ಅನ್ನೋದು ಸಿ.ವಿ. ನಾಗೇಶ್ ಅವರ ಆರೋಪ. ಇದಕ್ಕೆ ಸಬ್ಸ್ಟಾನ್ಶಿಯೇಟ್ ಮಾಡಲಿಕ್ಕೆ ಜೂನ್ 8ರಂದು ರೇಣುಕಾಸ್ವಾಮಿಯ ಕೊಲೆ ನಡೆದಿದೆ. ಆದರೆ ಜೂನ್ 12ನೇ ತಾರೀಕು ಆ ಅಪರಾಧ ನಡೆದಿದೆ ಎನ್ನಲಾದ ಜಾಗ ಪಟ್ಟಣಗೆರೆಯ ಶೆಡ್ ಅನ್ನ ವಶಕ್ಕೆ ಪಡೆದುಕೊಂಡ್ರು ತನಿಖಾಧಿಕಾರಿಗಳು. 8ನೇ ತಾರೀಕು ಕೊಲೆ ನಡೆದಿದೆ, 12ನೇ ತಾರೀಕು ವಶಕ್ಕೆ ಪಡೆದಿದ್ದಾರೆ. ಅಲ್ಲಿಗೆ 9, 10, 11ನೇ ತಾರೀಕು 3 ದಿನ ಸಮಯಾವಕಾಶ. ಈ 3 ದಿನದವರೆಗೂ ಪೊಲೀಸರು ಏನ್ ಮಾಡ್ತಿದ್ರು ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡೋಕೆ ಷಡ್ಯಂತರ ಮಾಡಲಾಗ್ತಿತ್ತು ಈ 3 ದಿನಗಳ ಕಾಲ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಕೌಂಟರ್ ವಾದ ಕೂಡ ಆಗೋದಿದೆ. 3 ದಿನ ಅಂತಂದ್ರೆ ನಾವು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಮಾಡಿದ ಹಾಗೆ ಮೊದಲಿಗೆ ಇದ್ಯಾವುದೋ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ವ್ಯಾಜ್ಯ, ಏನೋ ಗಲಾಟೆ ನಡುವೆ ಕೊಲೆ ಆಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಈ ಪ್ರಕರಣವನ್ನ ಬಿಂಬಿಸೋ ಪ್ರಯತ್ನ ಮಾಡಲಾಗಿತ್ತು. ಪೊಲೀಸರ ಮುಂದೆ ಹೋಗಿ 3 ಜನ ಸರೆಂಡರ್ ಆದ ಸಂದರ್ಭದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಿದ ನಂತರದಲ್ಲಿ ಬೆಳಕಿಗೆ ಬಂದಿದ್ದು ಇಡೀ ಪ್ರಕರಣ. ಆದರೆ ಸಿ.ವಿ. ನಾಗೇಶ್ ಅವರು ಪ್ರಶ್ನೆ ಕೇಳ್ತಿದ್ದಾರೆ, 3 ದಿನ ಏನ್ ಮಾಡ್ತಿದ್ರು ಪೊಲೀಸರು? ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡೋ ಷಡ್ಯಂತರ ರೂಪಿಸಲಾಗ್ತಿತ್ತು ಅನ್ನೋದು ವಾದ. ಮರದ ಕೊಂಬೆ, ನೈಲಾನ್ ಹಗ್ಗ,
ಇದೆಲ್ಲವನ್ನ ಪ್ಲಾಂಟ್ ಮಾಡಿದ್ದಾರೆ. ಆ ಜಾಗದಲ್ಲಿ ಇಲ್ಲದೆ ಹೋದರೂ ಕೂಡ ಅದನ್ನು ಹೋಗಲ್ಲಿ ಇಟ್ಟಿದ್ದಾರೆ ಅನ್ನೋದು ವಕೀಲರ ವಾದ ಆಗಿತ್ತು. ದರ್ಶನ್ ಹೇಳಿದ ರೀತಿ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ದರ್ಶನ್ ಅವತ್ತು ಧರಿಸಿದ್ದು ಚಪ್ಪಲಿನ ಶೂನ? ಈ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಸಿ ವಿ ನಾಗೇಶ್ ಅವರು. ಯಾಕೆ ಪ್ರಶ್ನೆಯನ್ನು ಕೇಳಿದ್ರು? ಪಂಚನಾಮಿಯಲ್ಲಿ ಚಪ್ಪಲಿ ಧರಿಸಿದ್ರು ಅಂತ ಉಲ್ಲೇಖ ಮಾಡಲಾಗಿದೆ. ಆದರೆ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿ ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಸೀಸ್ ಮಾಡಿರುವ ಐಟಮ್ಗಳಲ್ಲೂ ಕೂಡ ಗೊಂದಲ ಇದೆ ನೋಡಿ. ಪಂಚನಾಮೆ ಮಾಡೋ ಸಂದರ್ಭದಲ್ಲಿ ದರ್ಶನ್ ಧರಿಸಿದ್ದು ಚಪ್ಪಲ್ ಅಂತ ಹೇಳ್ತಿದ್ದಾರೆ, ಆದರೆ ವಿಜಯಲಕ್ಷ್ಮಿ ಅವ್ರ ಮನೆಯಲ್ಲಿ ಶೂನ ಸೀಸ್ ಮಾಡಿದ್ದಾರೆ. ದರ್ಶನ್ ಅವ್ರು ಏನು ಧರಿಸಿದ್ರು ಈ ಘಟನೆ ನಡೆದ ದಿನ? ಇಲ್ಲಿ ಶೂ ಅಥವಾ ಚಪ್ಪಲಿ ಅದು ಕೂಡ ಪ್ರಮುಖವಾದ ಸಾಕ್ಷ್ಯ. ಚಾರ್ಜ್ ಶೀಟ್ನಲ್ಲೇನೆ ಉಲ್ಲೇಖ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಆದರೆ ಪೊಲೀಸರೇ, ತನಿಖಾಧಿಕಾರಿಗಳೇ ದಾಖಲು ಮಾಡಿರುವ ಸಾಕ್ಷ್ಯಗಳಲ್ಲೂ ಕೂಡ ಗೊಂದಲ ಇದೆ. ಇದನ್ನ ಗಮನಿಸ್ತಾ ಇದ್ರೆ ವ್ಯವಸ್ಥಿತವಾದ ಷಡ್ಯಂತರ ರೂಪಿಸಲಾಗಿದೆ ದರ್ಶನ್ ಅವರ ವಿರುದ್ಧ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ. ಇನ್ನು ಮನೆ ಪಂಚನಾಮೆ ವೇಳೆ ಬಿನ್ನಲ್ಲಿ ಬಟ್ಟೆಗಳು ಸಿಕ್ಕಿರಲಿಲ್ಲ. ಅಂದರೆ ವಾಶ್ ಮಾಡೋಕೆ ಮುಂಚೆ ಇದ್ದ ಪರಿಸ್ಥಿತಿಯಲ್ಲಿ ದರ್ಶನ್ ಧರಿಸಿದ್ದ ಬಟ್ಟೆ ಸಿಕ್ಕಿರಲಿಲ್ಲ. ಮನೆ ಕೆಲಸದಾಕೆ ಆ ಬಟ್ಟೆಯನ್ನು ಆಲ್ರೆಡಿ ಒಗೆದಾಗಿತ್ತು. ಒಗೆದು ಟೆರೆಸ್ ಮೇಲೆ ಒಣಗಾಕಿದ್ದ ಬಟ್ಟೆಯನ್ನು ಸೀಸ್ ಮಾಡಿದ್ವಿ ಅಂತ ಹೇಳಿ ಪೊಲೀಸರೇ ಬರೆದಿದ್ದಾರೆ. ಅಲ್ಲಿಗೆ ಆಕೆ ಸರ್ಫೋ ಮತ್ತೊಂದೋ ಪೌಡರ್ ಹಾಕಿ ಅಥವಾ ಲಿಕ್ವಿಡ್ ಹಾಕಿ ನೆನೆ ಹಾಕಿ ಕೈಯಿಂದ ಕುಕ್ಕಿ ಒಗೆದು ಹಾಕಿದ್ಲು. ಆದರೂ ಬಟ್ಟೆಯಲ್ಲಿ ರಕ್ತದ ಕಲೆ ಸಿಕ್ಕಿರೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು. ಇದಕ್ಕೂ ನಾಳೆ ಕೌಂಟರ್ ಆರ್ಗ್ಯುಮೆಂಟ್ ಬರಬಹುದು. ರಕ್ತದ ಕಲೆ ಆಗಲೇ ಹಾಗೆ ಸಿಗಬೇಕು ಅಂತಿಲ್ಲ. FSL ರಿಪೋರ್ಟ್ ಕೂಡ ಕಲೆ ಹಾಕಲಾಗಿದೆ. ರಕ್ತದ ಕಣಗಳು ಅದರಲ್ಲಿ ಸಿಕ್ಕಿದ್ರೂ ಕೂಡ ಸಾಕು ಸಾಕ್ಷ್ಯ ಆಗಲಿಕ್ಕೆ ಅನ್ನೋ ಕೌಂಟರ್ ಆರ್ಗ್ಯುಮೆಂಟ್ ನಾಳೆ ಆದರೂ ಆಗಬಹುದು ನ್ಯಾಯಾಲಯದಲ್ಲಿ. ಬಟ್ ಇವತ್ತಂತೂ ಸಿ ವಿ ನಾಗೇಶ್ ಅವರು ಈ ಪ್ರಶ್ನೆ ಕೇಳಿದ್ದಾರೆ. ಸರ್ಫಲ್ ನೆನೆಸಿ ಕುಕ್ಕಿ ಒಗ್ದು ಬಟ್ಟೆ ಒಣಗಾಕಿದ್ರೂ ಕೂಡ ರಕ್ತದ ಕಲೆ ಹೇಗೆ ಸಿಕ್ತು ಅನ್ನೋದು ವಕೀಲರ ಪ್ರಶ್ನೆ. ಇನ್ನು ದರ್ಶನ್ ಅವರು ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡೋ ಸಂದರ್ಭದಲ್ಲಿ ಎಲ್ಲೂ ಕೂಡ ಇಂಥ ಬಣ್ಣದ ಬಟ್ಟೆಯನ್ನು ಧರಿಸಿದ್ದೆ ಅಂತ ಅವ್ರು ಹೇಳಿಲ್ಲ. ಯಾವ ಬಣ್ಣದ ಶರ್ಟ್ ಹಾಕಿದ್ದೆ, ಯಾವ ಬಣ್ಣದ ಪ್ಯಾಂಟ್ ಹಾಕಿದ್ದೆ ಅಂತ ಹೇಳಿ ಅವ್ರು ಹೇಳಿಲ್ಲ. ಆದರೂ ಕೂಡ ಬ್ಲ್ಯಾಕ್ ಕಲರ್ ಶರ್ಟ್, ಬ್ಲೂ ಕಲರ್ ಜೀನ್ಸ್ ಹಾಕಿದ್ರು ಅಂತ ಹೇಳಿ ಅದನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಹೇಗೆ ಗೊತ್ತಾಯಿತು ಪೊಲೀಸರಿಗೆ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದಾರೆ. ಕೌಂಟರ್ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ CCTV ಫೂಟೇಜೋ ಮತ್ತೊಂದೋ ಮಗದೊಂದೋ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡೋ ಸಾಧ್ಯತೆ ಇದೆ. ಆದರೆ ಈ ರೀತಿ ಖಡಕ್ ವಾದವನ್ನು ಮಂಡಿಸುವ ಮೂಲಕ ಇಲ್ಲಿ ದರ್ಶನ್ ವಿರುದ್ಧ ವ್ಯವಸ್ಥಿತವಾಗಿ ಷಡ್ಯಂತರ ರೂಪಿಸಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಅವರ ಪಾತ್ರ ಏನೂ ಇಲ್ಲ, ಹೀಗಾಗಿ ಅವರಿಗೆ ಜಾಮೀನನ್ನು ಕೊಡಿ ಅಂತ ಹೇಳಿ ಪ್ರಬಲವಾದ ವಾದವನ್ನು ಮಂಡಿಸಿದ್ದಾರೆ. ಅವರ ವಾದ ಕೂಡ ಕಂಪ್ಲೀಟ್ ಆಗಿಲ್ಲ. ಮತ್ತೊಂದು ಅವಧಿಗೆ ಅವರ ವಾದವನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ನ್ಯಾಯಾಲಯ. ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಆಗೋದು ಬಾಕಿ ಇದೆ. ಗಮನಿಸ್ತಾ ಇರೋಣ ಏನಾಗ್ಬೋದು ಈ ಪ್ರಕರಣದಲ್ಲಿ ಅಂತ ಹೇಳಿ. ವಾಪಸ್ ಬರೋಣ ರಾಜಕೀಯ ಸುದ್ದಿಗಳ ಕಡೆಗೆ. HD ಕುಮಾರಸ್ವಾಮಿ ಅವರಿಗೆ ಈಗ ಆಲ್ರೆಡಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿ ಗುತ್ತಿಗೆ ಆರೋಪ, ಲೋಕಾಯುಕ್ತ ತನಿಖೆ, ಚಾರ್ಜ್ ಶೀಟ್ ಸಲ್ಲಿಕೆಯ ಹಂತದಲ್ಲಿರೋದು. ಈ ಪ್ರಕರಣ ಸಂಕಷ್ಟವನ್ನ ತಂದೊಡ್ಡುವ ಸಾಧ್ಯತೆಗಳಿದೆ. ಇದರ ನಡುವೆ ಹೊಸ ಸಂಕಷ್ಟ ಕೂಡ ಶುರುವಾಗಿದೆ. JDS ನಾಯಕ ವಿಜಯ್ ಟಾಟಾ ಅವರೇ ಕುಮಾರಸ್ವಾಮಿ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ, ದೂರು ಕೂಡ ನೀಡಿದ್ದಾರೆ. ಪೊಲೀಸರ ಮೊರೆ ಹೋಗಿದ್ದಾರೆ ವಿಜಯ್ ಟಾಟಾ. ಈ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಎದುರಾಗ್ಬಿಡುತ್ತಾ, ಸಿಲ್ಕ್ ಹಾಕೊಂಡ್ಬಿಡ್ತಾರ ಪ್ರಕರಣದಲ್ಲಿ ಅನ್ನೋದು ದೊಡ್ಡ ಸ್ವರೂಪದಲ್ಲಿ ಚರ್ಚೆ ಆಗ್ತಿದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ಗಂತೂ ಈ ಪ್ರಕರಣ ಕೈಗೆ ದೊಡ್ಡ ಅಸ್ತ್ರವನ್ನ ಕೊಟ್ಟ ಹಾಗಾಗಿದೆ. ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಿದ್ರಲ್ಲ, ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ಳಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ಕಡೆ ಬೆರಳನ್ನ ತಿರುಗಿಸಿ ಮಾತನಾಡ್ತಿದ್ದಾರೆ ಕಾಂಗ್ರೆಸ್ನ ನಾಯಕರು. ಏನಾಗಿದೆ ಈ ಪ್ರಕರಣ, ದಾಖಲು ಮಾಡಿದ್ಯಾ ಉದ್ದೇಶಕ್ಕೆ, ಹೇಳಿಕೆ ಪ್ರತಿ ಹೇಳಿಕೆಗಳು ಯಾವ ಹಂತದಲ್ಲಿ ನಡೆದಿದೆ, ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. 50 ಕೋಟಿ ಕಾಸು ಕೊಡುವಂತೆ HDK ಪಟ್ಟು. ವಿಜಯ್ ಟಾಟಾ ದೂರಿಗೆ ರಮೇಶ್ ಮಾತಿನೇಟು. ಮೂಡ ಹಗರಣದ ಬಗ್ಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ರಾಜೀನಾಮೆ ಕೇಳುತ್ತಾ ಮುಖುಮ್ಮಾಗಿದ್ದ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. JDS ನಾಯಕ ವಿಜಯ್ ಟಾಟಾ ತಮ್ಮ ನಾಯಕನ ವಿರುದ್ಧವೇ ಕತ್ತಿವರಸೆ ಮಾಡಿದ್ದಾರೆ. HDK ನನ್ನ ಬಳಿ 50 ಕೋಟಿ ಕೇಳಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ನನಗೆ ರಮೇಶ್ ಗೌಡರು ಒಂದು ಫೋನ್ ಮಾಡಿಕೊಟ್ಟರು.
ಅದರಲ್ಲಿ ಅಧಿಕಾರಿಗಳಿಗೆ ಏರಿಳಿಸಿದ್ದಾರೆ. ಚಾರ್ಜ್ ಶೀಟ್ನ ಪ್ರತಿ ಪಾಯಿಂಟ್ಗೂ ಕೂಡ ಪಾಯಿಂಟ್ ರೈಸ್ ಮಾಡಿ ತನಿಖಾಧಿಕಾರಿಗಳನ್ನ ಕಕ್ಕಾಬಿಕ್ಕಿ ಮಾಡಿದ್ದಾರೆ. ಈ ಮಧ್ಯೆ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ನಾಳೆ ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿ.ವಿ. ನಾಗೇಶ್. ಆದ್ರೆ ತಾನು ಬೆಳೆಯುತ್ತಲೇ ಇತರರನ್ನ ಬೆಳೆಸಬೇಕೆಂಬ ಇರಾದೆಯ ದರ್ಶನ್ ಅವರ ಪಾತ್ರ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾಗಿದ್ರು. ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿ.ವಿ. ನಾಗೇಶ್ ಸರ್ ನಮಗೆ ದೋಷಾರೋಪಣ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದ್ರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದ್ರಿಂದ ನಾಳೆಗೆ ಅದನ್ನು ಮುಂದುವರಿಸೋರಿದ್ದೇವೆ. ಒಟ್ಟಾರೆ ನಾಳೆ ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿದ್ದು, ನಾಳೆ ತನಿಖಾಧಿಕಾರಿಗಳ ಯಾವ ಲೋಪವನ್ನ ಎತ್ತಿ ಹಿಡಿಯುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರ ವಾದ ಹೇಗಿತ್ತು ಅನ್ನೋದ್ರ ಒಂದು ಕ್ವಿಕ್ ಅಪ್ಡೇಟ್, ಹೈಲೈಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ದರ್ಶನ್ ಪರವಾಗಿ ಇವತ್ತು ಜಾಮೀನು ಅರ್ಜಿ, ಅದರ ವಿಚಾರಣೆ ನಡೆಸಿತು ನ್ಯಾಯಾಲಯ. ಅಲ್ಲಿ ಖಡಕ್ ವಾದ ಮಂಡನೆಯನ್ನ ಮಾಡಿದ್ರು ವಕೀಲರಾದ ಸಿ.ವಿ. ನಾಗೇಶ್. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷ್ಯ ಅಂತ ಹೇಳಿ ಯಾವೆಲ್ಲದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಅಂಶಗಳನ್ನ ಪ್ರಸ್ತಾಪ ಮಾಡ್ತಾ ಹೋದ್ರು. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಈ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ನ ಇನ್ ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಾಗಿದೆ, ಅಂದ್ರೆ ವೀಕ್ಷಕರ ಮುಂದೆ ಇಟ್ಟಾಗಿದೆ. ಇದರಲ್ಲೇ ಕೆಲ ಅಂಶಗಳನ್ನ ಆಯ್ದು ಪ್ರಶ್ನೆಯನ್ನ ಎತ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಪ್ರಮುಖವಾಗಿ ಪೊಲೀಸರು ಆ ಸ್ಥಳದಲ್ಲಿ ಅಂದರೆ ಪಟ್ಟಣಗೆರೆಯ ಶೆಡ್ನಲ್ಲಿ ಸಿಕ್ಕಂತಹ ಮರದ ಕೊಂಬೆ, ಹಾಗೆ ನೈಲಾನ್ ಹಗ್ಗ, ವಾಟರ್ ಬಾಟಲ್, ಬಟ್ಟೆ ಇದನ್ನೇ ಸಾಕ್ಷ್ಯವಾಗಿ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲೂ ಕೂಡ ಇದರದ್ದೇ ಉಲ್ಲೇಖ ಇದೆ. ಪ್ರಕರಣದಲ್ಲಿ ಐ ವಿಟ್ನೆಸ್ ಅಂತ ಹೇಳಿ ಪರಿಗಣಿಸಲಾಗಿರೋದು ಸೆಕ್ಯೂರಿಟಿ ಗಾರ್ಡ್ ಒಬ್ಬರನ್ನೇ. ಆದರೆ ಈ ಸೆಕ್ಯೂರಿಟಿ ಗಾರ್ಡ್ನ 164 ಹೇಳಿಕೆ ಇದೆಯಲ್ಲ, ನ್ಯಾಯಾಧೀಶರ ಮುಂದೆ ದಾಖಲಿಸುವಂತಹ ಹೇಳಿಕೆ, ಆತನಿಗೆ ಕನ್ನಡವೇ ಬರೋದಿಲ್ಲ. ಆದರೂ ಕೂಡ ಕನ್ನಡದಲ್ಲಿ ಆತನ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಇದು ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕನ್ನಡವೇ ಬಾರದಾತ ಕನ್ನಡದಲ್ಲಿ ಹೇಗೆ ಹೇಳಿಕೆ ಕೊಟ್ಟ, ಅಥವಾ ಅವನು ಬೇರೆಯದ್ದೇ ಭಾಷೆಯಲ್ಲಿ ಹೇಳಿಕೆ ಕೊಟ್ಟಿದ್ರು ಕೂಡ ಅದನ್ನ ಕನ್ನಡದಲ್ಲಿ ದಾಖಲು ಮಾಡಲಾಗಿದೆಯಲ್ಲ, ಆತನ ಗಮನಕ್ಕೆ ತರಲಾಗಿದೆಯೋ, ಆತ ಹೇಳಿದ್ದನ್ನೇ ಕನ್ನಡದಲ್ಲಿ ಬರೆದಿದ್ದಾರೆ ಅನ್ನೋದು ಆ ಸೆಕ್ಯೂರಿಟಿ ಗಾರ್ಡ್ ಐ ವಿಟ್ನೆಸ್ ಈತನ ಗಮನಕ್ಕೆ ತರಲಾಗಿದೆಯಾ? ಈ ರೀತಿಯ ಪ್ರಶ್ನೆಯನ್ನ ನ್ಯಾಯಾಧೀಶರ ಮುಂದೆ ಎತ್ತಿದ್ದಾರೆ ಸಿ.ವಿ. ನಾಗೇಶ್. ಕೇವಲ ಇಷ್ಟು ಮಾತ್ರ ಅಲ್ಲ, ಉದ್ದೇಶಪೂರ್ವಕವಾಗಿ ದರ್ಶನ್ ಅವರನ್ನ ಸಿಕ್ಕಾಕ್ಸೋಕೆ ಪ್ರಯತ್ನ ಮಾಡಲಾಗಿದೆ. ಯಾರು ಸಿಕ್ಸಾಕೋ ಪ್ರಯತ್ನ? ತನಿಖಾಧಿಕಾರಿಗಳೇ ಸಿಕ್ಸಾಕೋ